ಅಂಜಲಿ ಅಂಜಲಿ ಅಂಜಲಿ. ಹೊರಗಿನವರ ಪಾಲಿಗೆ ಭೂತ ಎನಿಸಿರುವ ಅಂಜಲಿ ಖಾಲಿ ಬಂಗಲೆಯಲ್ಲಿ ತನ್ನ ಕುಟುಂಬದವರಿಗಾಗಿ ಕಾಯ್ತಿದ್ದಾಳೆ. ಮಹಾಬಲ ಎನ್ನುವ ಬ್ರೋಕರ್ ಹಣದಾಸೆಗೆ ಸುಳ್ಳು ಹೇಳಿ ಸುಲೋಚನಮ್ಮ ಹಾಗೂ ಮನೆಯವರನ್ನ ಆ ಬಂಗಲೆಗೆ ಬಾಡಿಗೆಗೆ ಬರಲು ಒಪ್ಪಿಸುತ್ತಾನೆ. ಈಗಾಗಲೇ ತಮ್ಮ ಮಗಳು ಸಾಕ್ಷಿಯನ್ನ ಅವಳು ಪ್ರೀತಿಸಿದ ಹುಡುಗನಿಂದ ದೂರ ಮಾಡಲು ಯೋಚಿಸಿದ್ದ ಅವರು ಈ ಮನೆಗೆ ಬರಲು ಸುಲಭವಾಗಿ ಒಪ್ಪಿಕೊಳ್ತಾರೆ. ಮನೆ ನೋಡಲು ಬಂದಾಗ ಲಡ್ಡು ಎಸೆದ ಚೆಂಡನ್ನು ಅಂಜಲಿ ಆಸೆಯಿಂದ ಹಿಡಿದುಕೊಂಡಾಗ ಅಂಜಲಿ ಕಾಣಿಸಿಕೊಳ್ಳದೆ ಚೆಂಡು ಮಾತ್ರ ತೇಲುತ್ತಿರುವುದನ್ನ ನೋಡಿ ಭೂತ ಎಂದು ಹೆದರಿ ಬಿಡುತ್ತಾನೆ. ಅವನಿಗೆ ಮಾತ್ರ ಕಾಣಿಸಿಕೊಳ್ಳುವಂತೆ ಮಾಡು ಎಂದು ಗಣೇಶನಲ್ಲಿ ಪ್ರಾರ್ಥಿಸುತ್ತಾಳೆ ನಮ್ಮ ಅಂಜಲಿ. ಅವಳ ಬೇಡಿಕೆ ಈಡೇರಿದಂತಾಗಿ ಲಡ್ಡು ಕಣ್ಣಿಗೆ ನಮ್ಮ ಪುಟ್ಟ ಅಂಜಲಿ ಕಾಣಿಸ್ಕೊಳ್ತಾಳೆ. ಈ ವಿಷಯನ ಲಡ್ಡು ಎಲ್ಲರೊಂದಿಗೆ ಹೇಳಿದಾಗ ಯಾರು ಸಹ ಈ ವಿಷಯನ ನಂಬದೆ ಅವನ ಬಾಯಿ ಮುಚ್ಚಿಸ್ತಾರೆ. ಮನೆ ಬದಲಾಯಿಸುವ ಸಂದರ್ಭದಲ್ಲಿ ಹಿಂಬಾಲಿಸಿಕೊಂಡು ಬಂದ ಸಾಕ್ಷಿಯ ಪ್ರೇಮಿಯ ಕೆನ್ನೆಗೆ ಸುಲೋಚನಮ್ಮ ಬಾರಿಸ್ತಾರೆ. ಸಾಕ್ಷಿಯ ಮೊಬೈಲ್ ಫೋನ್ ಅನ್ನ ಸಹ ಒಡೆದು ಹಾಕ್ತಾರೆ. ಮುಂದೆ ಅದು ಏನಾಗಿತ್ತು ಅಂದ್ರೆ ಪಕ್ಕದ ಬೀದಿನಲ್ಲಿ ಮತ್ತೊಬ್ರಿಗೆ ಒಂದು ಮನೆ ಕೊಡ್ತಿದ್ದೆ. ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ತಗೊಂಡು ಬರೋಣ ಅಂತ ಹೋಗಿದ್ದೆ ಅಷ್ಟೇ. ಅಲ್ಲ, ಎಲ್ಲರೂ ನಿಮ್ಮ ಥರ ಒಳ್ಳೆಯವ್ರು ಸಿಕ್ಬೇಕಲ್ಲ ನಮಗೆ. ಏನೋ ನೆವ ಹೇಳಿ ಎಂತ ಹುಡುಗರು ಕಳ್ಸಿದ್ರಿ? ಸೋಫಾ ಇಲ್ಲಿರ್ತಾರೆ ಅಂದ್ರೆ ನಿಮಗೆ ಕೆಲಸ ಕೇಳ್ರಿ. ರಮಣ, ಚಿಕ್ಕಪ್ಪ ಹಾಗೆ ಹಾಕಿದ್ದು. ಕೆಲಸ ಮಾಡಿ ಆ ಗಿಫ್ಟ್ ಐಟಮ್ಸ್ ಎಲ್ಲ ಅದು ಹಾಕಿ. ಅಲ್ಲ ಬರೀ ಇಷ್ಟೇನಾ ಅಥವಾ ಲಾರಿ ಬರುತ್ತೆ? ಇನ್ನೂ ಒಂದು ಲಾರಿ ಬರ್ಲಿ. ಅದನ್ನು ಇಲ್ಲೇ ಇಲ್ಲಾದ್ರೂ ಒಂದ್ ಕಡೆ ನಿಲ್ಲಿಸ್ಬಿಡ್ತೀನಿ. ಅದು ತುಂಬಾ ಭಾರ ಇದೆ, ನಿಮ್ ಕೈಲಿ ಆಗಲ್ಲ. ಇನ್ನೊಂದಿಬ್ರು ಹುಡುಗರು ಬಂದ್ಮೇಲೆ ಸೆಟ್ರೇಟ್ ಮಾಡೋಣ. ನೀವು ಗಾಡಿ ಹತ್ರ ಹೋಗಿ ಅನ್ಲೋಡ್ ಮಾಡ್ತೀರಿ, ಬರ್ತೀವಿ. ರಮಣ, ಗಾಡಿ ಹತ್ರ ಅಂತ ಹೋಗಿರ್ರ. ಹಂಗೆ ಅಲೂಸಿಯನ್ ಕರ್ಕೊಂಡು ಹೋಗ್ರ. ಅಲ್ಲಿ ಗ್ಲಾಸ್ ಐಟಮ್ಸ್ ಎಲ್ಲ ಇದೆ, ಅದನ್ನ ನಾವೇ ಹುಷಾರಾಗಿ ತರಬೇಕು. ಬಾ ಗಾಡಿ ಹತ್ರ ಹೊಟ್ಟು. ಅದು ಇಂಪಾರ್ಟೆಂಟ್. ಕರೆಕ್ಟ್ ಈ ಮಾಬಲ್ಲ ಗೊತ್ತಲ್ಲ? ನಾನೇ ಮುಂದೆ ನಿಂತು ಮಾಡಿಸ್ತೇನೆ. ಆಯ್ತು, ನೀವು ಹೋಗಿ ಬನ್ನಿ. ನೋಡಿ, ಹೋಗಿ ಬನ್ನಿ ನೀವು. ಲೆಕ್ಕ ಬರ್ಬೇಕು ಬಿಡಿ. ನಮ್ಮೂರು ಬಂದು ಮಾಡ್ತವೆ. ಅದೇ ಕೂತ್ ಬಿಡೋಣ. ಓಹೋ, ಮೆತ್ತಗದೆ ಹೋಗೇ ಬಿಟ್ರಲ್ಲ. ಈ ಅಂಕಲ್ ಕಾರಣ ಹೊಡಿತೀನಿ, ನೀಡಲ್ಲ. ಅಂಕಲ್ ನೀವೇ ಸಫರ್ ಕಡೆ ಜರಗಿಸಿ. ರಾಮಣ್ಣನಿಗೆ ಮಾರ್ತಿಗೆ ಎಲ್ಲ ಸೇರಿ ಒಟ್ಟು 16,000. ನನಗೆ ಏನಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಬಂದು 8,000ನಾದ್ರೂ ಸುಳ್ಳು ಲೆಕ್ಕ ಬರೀಲೇಬೇಕು. ಯಾಕಂದ್ರೆ ಈ ಪಾರ್ಟಿ ಮುಖಗಳನ್ನ ನೋಡ್ತಾ ಇದ್ರೆ ದರಿದ್ರಕ್ಕೆ ಒಂದು 5,000 ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. 5,000 ಅಲ್ಲಿ ಕಮ್ಮಿ ಆದ್ರೂ ಬರೀ 3,000 ಉಳ್ಕೊಳುತ್ತೆ. ಈ ಸಲ ದಸರಾಕ್ಕೆ ಸ್ವಲ್ಪ ಉಸಿರಾಡ್ಕೊಬೋದು. ಜೈ ಸೀತಾಪ್ಪಾಜಿ. ಕರ್ಮಪ್ಪ ಇವ್ರದು ಏನ್ ಯಾವಾಗ ಹೇಳ್ಬೇಕು ಹೇಳಿದ್ರು ಅವರವರೇ ಮತ್ತಿಕೊಂಡಿರ್ತಾರೆ. ನಾನ್ ತಳ ಅಂದ್ರೆ ಚಿಕ್ಕವಳು, ನಮ್ಮ ಕೈಯಲ್ಲಿ ಆಗಲ್ಲ. ಆದ್ರೆ ಟ್ರೈ ಮಾಡೋಣ. ದೇವರ ಸಿದ್ದಪ್ಪಾಜಿ ಕಾಪಾಡ. ಮಾರ್ತೀನಿ ಬೇರೆ ಬಿಟ್ಬಿಟ್ಟು.
ಏನ್ರಿ ಆಯ್ತು ನಿಮ್ಗೆ? ಯಾಕ್ರಿ ಹೀಗೆ ತಳ್ತಾ ಇದ್ದೀರಾ? ನಾನ್ ತಳ್ತಾ ಇಲ್ಲ ಸರ್, ಆ ಕಡೆಯಿಂದ ಯಾರೋ ಸೋಫನ್ ತಳ್ತಾ ಇದ್ದಾರೆ, ನಾನು ಹಿಡ್ಕೊಂಡಿದ್ದೀನಿ ಅಷ್ಟೇ. ಯಾರಿದಾರಿಲ್ರಿ? ಭೂತ ಇದೇನ್ರಿ ತಳ್ಳಕ್ಕೆ? ತಳ್ರಿ ಈ ಕಡೆಗೆ. ಇಲ್ಲ, ನಾ 1 ರೂಪಾಯಿ ಕೊಡಲ್ಲ ನಿಮ್ಗೆ. ಸಿದ್ದಪ್ಪಾಜಿ, ನನ್ನ ಕೈಲಿ ತಳ್ಳಕ್ಕಾಗಲ್ಲ. ನಮ್ಮ ಹುಡುಗರಿಗೆ ಹೇಳಿ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ತಳ್ಸ್ಕೊಟ್ಬಿಡ್ತೀನಿ. ನನಗೆ ಇವತ್ತೇ ಗೊತ್ತಾಗಿದ್ದು, ನನಗೆ ವಯಸ್ಸು ಜಾಸ್ತಿ ಆಗ್ತಾ ಇದೆ, ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ ಅಂತ. 1-2 ತಿಂಗಳು ಪಿಕಪ್ ಆಗ್ಬಿಡ್ತೀನಿ. ನಿಮ್ಮ ಕಡೆಯಿಂದ ನನಗೆ ಪೇಮೆಂಟು ಅನ್ನೋದೊಂದು ಬಂದುಬಿಡ್ತು ಅಂದರೆ ಅವು ಇವು ಪೌಡ್ರ್ ಸಿಗುತ್ತೆ ಸರ್, ಅದನ್ನು ಮೇಕೆ ಹಾಲಲ್ಲಿ ಬೆರೆಸ್ಕೊಂಡು ಕುಡಿದು ಹಂಗೆ ರೆಡಿ ಆಗ್ಬಿಡ್ತೀನಿ. ಅದು ಒಟ್ಟು ನಿಮ್ಮ ಕಡೆಯಿಂದ ನನಗೆ 24,000 ಬರಬೇಕು. ಡಿಸ್ಕೌಂಟ್ ಕೊಟ್ಟಿದ್ದೀನಿ. ನಮ್ಮ ಹುಡುಗರು ಇದ್ದಾರಲ್ಲ, ಪರ್ ಡೇ 500 ರೂಪಾಯಿ ಬೇಕು ಅಂದರು. ಅವರು ನಮ್ಮವರು ಅಂತ ಒಂದು ರೋಪ್ ಆಗ್ತಾ ನೋಡಿ, ಹಂಗೆ 250 ಕಳ್ಕೊಂಬಿಟ್ರು. ಅದು ಆ್ಯಕ್ಚುಲಿ ನಿಮಗೆ ಎಲ್ಲಿ ಬರ್ಡನ್ ಆಯಿತು ಅಂದರೆ ಈ ಲಾರಿ ಬುಕ್ ಮಾಡಿದ್ರೆ ನೋಡಿ, ಅಲ್ಲಿ ವಧೆ ಬಿತ್ತು. ಏನೋ 24,000 ತಾನೇ ನೀವು ಕೊಡ್ತೀರಾ, ಕೊಟ್ಬಿಡಿ. ಆದಷ್ಟು ಬೇಗ ನಾನು ಇಲ್ಲಿಂದ ಹೊಟ್ಬಿಡ್ತೀನಿ. ಯಾಕಂದ್ರೆ ಈ ಮನೆಯಲ್ಲಿ ಸೋಫಾಗಳೆಲ್ಲ ಅಲ್ಲಾಡ್ತಾ ಇದ್ದಾರೆ. ಅಲ್ಲ, ನೀವು ನನಗೆ ದುಡ್ಡು ಕೊಟ್ಟುಬಿಟ್ರೆ ನಮ್ಮ ಹುಡುಗರು ಸೋಫಾನ ಸೆಟ್ ಮಾಡಿಬಿಡ್ತಾರೆ ಅಂದೆ. ಏ ಮಹಾಬಲ, ನಾನೊಂದು ಚಡ್ಡಿ ತೊಗೋಬೇಕಾದ್ರೂ ಡಿಸ್ಕೌಂಟ್ ತೊಗೊಳ್ಳೋಂಥ ಮನುಷ್ಯ. 24,000 ರೂಪಾಯಿ ಹಾಗೆ ಕೊಟ್ಬಿಡ್ತೀನ. ಚೆಕ್ ಮಾಡ್ತೀನಿ. ಲೇಬರು ಕಳಿಶ, ನಂಗೆ ಇಷ್ಟೊಂದು ಶಕ್ತಿ ಇದೆಯಾ? ಏನು ಬಾರ ಲಗೇಜ್ ಏನೇನು ತುಂಬಿದಾರೋ ಏನೋ, ಎಲ್ಲ ಬಿದ್ದೋಯ್ತು. ಹಾಂ, ನಾನು ಸೋಫಾನ ಇಡಿಸಿದ್ದೆ ಒಂದು ಜಾಗದಲ್ಲಿ, ಈಗ ಅದು ಇರೋದೇ ಬೇರೆ ಜಾಗದಲ್ಲಿ. ತಳ್ಳೋಣ ಅಂದರೆ ಮೂವ್ ಮಾಡೋಕ್ಕೂ ಆಗ್ತಿಲ್ಲ. ನೀನು ಯಾಕೋ ಆ ಕೆಲಸ ಮಾಡಕ್ಕೆ ಹೋಗ್ತೀಯಾ? ಹುಡುಗ್ರಿಲ್ವೇನೋ? ಅವ್ರ ಕೇಳಿ ಮಾಡಿಸು. ದುಡ್ಡು ಕೊಟ್ಟಿಲ್ವಾ? ದಾಂಡಿಗಿರ್ದಂಗಿದ್ದಾರೆ. ನಾನು ಮೂವ್ ಮಾಡೋದ್ರ ಬಗ್ಗೆ ಕೇಳ್ತಿಲ್ಲ. ಸೋಫಾ ನಾನಿದ್ದ ಜಾಗದಲ್ಲಿ ಇಲ್ಲ, ಏನೇನಾದ್ರು ಎತ್ತಿಡಿಸೇನೋ ಅಂತ ಕೇಳೋಣ ಅಂತ ಬಂದೆ. ನಾನಾ? ಇಲ್ವಲ್ಲ. ನೀನಲ್ವಾ? ಹಾಗಾದ್ರೆ ಇನ್ಯಾರು? ಹುಡುಗರಿಗೆ ಕೇಳಿದೆ, ಅವರು ಅಲ್ಲ ಅಂದ್ರು. ಯಾರಿರ್ಬೋದು? ಅಯ್ಯೋ, ನಾನೇ ನುಗ್ಗಿದಂತ ಹೇಳ್ತಿದ್ದೀನಲ್ಲ, ಯಾಕೆ ನಮ್ಮಲ್ಲಿ ನಂಬಿಕೆ ಇಲ್ವಾ? ಲೋ, ಅದನ್ನೇ ಯೋಚನೆ ಮಾಡ್ಕೊಂಡು ಏನು ಅನ್ನಿಸ್ತಿದ್ಯಾ? ಬೇರೆ ನೋಡು. ಲೋ ಸುವಾಸ, ಈ ಕೆಲಸ ಅಯೋಗ್ಯ ಬ್ರೋಕರ್ದೆ. ಯಾಕೆಂದ್ರೆ ನಾನು ಒಳಗೆ ಬರ್ಬೇಕಾದ್ರೆ ಸೋಫಾ ಹೀಗೆ ಹಿಡ್ಕೊಂಡು ನಿಂತಿದ್ದ ಕಣೋ. ಅವನು ನಿಜವಾಗ್ಲೂ ಹುಚ್ಚ ಅನ್ಸುತ್ತೆ. ಮನೆ ಮುಂದೆ ನಿಂತಿದ್ದ, ದಾರಿಲಿ ಹೋಗೋರೆಲ್ಲ ಅವ್ನು ನೋಡ್ಕೊಂಡು ಹೆದರ್ಕೊಂಡು ಹೋಗ್ತಾ ಇದ್ದ. ಅಯ್ಯೋ ಅಂಕಲ್, ಅದ ಅವ್ರು ನೋಡಿ ಅಲ್ಲ, ಈ ಮನೆ ನೋಡಿ. ಯಾಕೆಂದ್ರೆ ಮನೆಯಲ್ಲಿ ಭೂತ ಇದೆ. ಸೋಫಾ ಒಂದು ಕೆಲಸ ಮಾಡಕಣ, ಆ ಹುಡುಗಿರ್ಬೇಕಾದ್ರೆ ನೀನು ಎಲ್ಲಿ ಬೇಕೋ ಆ ಸೋಫಾನ ಹಾಗೆ ಇಡಿಸ್ಕೊಂಬಿಡೋಣ. ನಡಿ. ಎಷ್ಟ ಕಷ್ಟಪಟ್ಟು ನಿಂತಿಡಕ್ಕಾಗಲ್ಲ, ನನ್ನ ಇಷ್ಟವಾದ ಜಾಗಲಿದೆ. ಯಾಕೆಂದ್ರೆ ನಾನು ಗಣೇಶನ್ ಕೇಳ್ಕೊಂಡಿದ್ದೀನಿ. ದೊಡ್ಡಪ್ಪ ಈ ಬ್ಯಾಗ್ನ ತುಂಬಾ ಭಾರ ಇದೆ ಅಂತಿದ್ರು. ಇದರಲ್ಲಿ ತುಂಬಾ ಟಾಸ್ ಇದೆ ಅನ್ಸುತ್ತೆ, ಹೋಗಿ ನೋಡೋಣ. ಸುಟ್ಟಿಲ್ಲ.
ಫ್ರಾಕ್ ಸಿಕ್ತು, ಹೊಸ ಫ್ರಾಕ್ ಸಿಕ್ತು, ನಂಗೆ ಹೊಸ ಫ್ರಾಕ್ ಸಿಕ್ತು, ನಂಗೆ ಹೊಸ ಫ್ರಾಕ್ ಸಿಕ್ತು. ಅಬ್ಬಬ್ಬಬ್ಬಬ್ಬ. ಇದೇನು ಮನೆನಾ ಏನು ಭೂತ್ ಬಂಗ್ಲಾನಾ? ಏನಮ್ಮ ಇದು ಮನೆ ಹುಡುಕಿದ್ರೆ ಇಷ್ಟು ದೊಡ್ಡ ಬಂಗ್ಲೆ ಹುಡುಕಿದಿರಲ್ಲ, ನಮ್ಗೆ ಇಷ್ಟು ದೊಡ್ಡ ಮನೆ ಬೇಕಾ? ಹರಿಹರಿಗೆ ಏನಾದ್ರು ಬುದ್ಧಿಗಿದ್ದಿ ಇದೆಯಾ? ಇರ್ಲಿ ಬಿಡಿ ಅತ್ತೆ, ಮನೆ ತುಂಬಾ ಅನುಕೂಲವಾಗೇ ಇದೆ. ಅನುಕೂಲವಾಗಿದೆ ಸರಿ, ಆದರೆ ಬಾಡಿಗೆ ಏನಾದರೂ ಕಡಿಮೆ ಇರುತ್ತಾ? 20,000 ಅಥವಾ 30,000 ಇದ್ದೇ ಇರುತ್ತೆ. ಅಡ್ವಾನ್ಸು 4-5 ಲಕ್ಷ ರೂಪಾಯಿ ಕೊಡಲೇಬೇಕು. ಅಲ್ಲ, ಮನೆ ಬಾಡಿಗೆ 10,000 ಅಂತ ಯಾಕೆ ಸುಳ್ಳು ಹೇಳಿದ್ರಿ ನನ್ನ ಹತ್ರ? ಇಲ್ಲಮ್ಮ, ಸುಳ್ಳು ಹೇಳಿಲ್ಲ. ನಿಜವಾಗ್ಲೂ ಈ ಮನೆಗೆ ಬಾಡಿಗೆ 10,000 ರೂಪಾಯಿ ಮಾತ್ರ. ನನಗಂತೂ ನಂಬಕ್ಕಾಗ್ತಾ ಇಲ್ಲ. ಇದಕ್ಕೆ 10,000 ರೂಪಾಯಿ ಬಾಡಿಗೆನಾ? ಅಯ್ಯೋ ಅಮ್ಮ, ಈ ಮನೆಗೆ 10,000 ಬಾಡಿಗೆ. ನಿಜವಾಗ್ಲೂ ನಿಜವಾಗ್ಲೂ ಅತ್ತೆ. ಆದರೂ ಮನೆ ತುಂಬ ದೊಡ್ಡದಾಯ್ತು. ಮನೆ ಚಿಕ್ಕದಾಗಿದ್ರೆ ಮನಸ್ಸುಗಳು ಹತ್ತಿರವಾಗಿರುತ್ತೆ. ಅದೇ ದೊಡ್ಡದಾದರೆ ಒಬ್ಬೊಬ್ಬರು ಒಂದೊಂದು ಮೂಲೆ ಸೇರಿಕೊಂಡು ದೂರ ಆಗ್ಬಿಡ್ತೀವಿ. ಇರ್ಲಿ ಬಿಡಿ ಅದಕ್ಕೆ, ಮನೆ ದೊಡ್ಡದಾಗಿರೋದ್ರಿಂದ ಸಾಕ್ಷಿ ಮದುವೆನು ಇಲ್ಲೇ ವಿಜೃಂಭಣೆಯಿಂದ ಮಾಡ್ಬೋದು. ಲಕ್ಷಗಟ್ಟಲೆ ದುಡ್ಡು ಹಿಡ್ಕೊಂಡು ಚೌಟ್ರಿ ಹುಡ್ಕೋದು ತಪ್ಪುತ್ತೆ. ಹೌದು, ಮನೆ ದೊಡ್ಡದಾಗಿದ್ರೆ ಕದ್ದು ಮುಚ್ಚಿ ತಿನ್ನೋಕ್ ಅನುಕೂಲ ಆಗತ್ತಲ್ವಾ? ಏ ಜಿಲೇಬಿ, ನೀನು ಈ ಮನೆ ಕೆಲಸದವಳು ಹೇಗಿರ್ಬೇಕೋ ಹಾಗಿರು. ತಲೆ ಎಲ್ಲ ಮಾತಾಡಬೇಡ. ನಾನು ಯಾಕೆ ಕೆಲಸದೊಳಾಗ್ಲಿ? ನಾನು ಈ ಮನೆಗೆ ದೂರದ ಸಂಬಂಧದೊಳೆ. ಬೇಕಾದ್ರೆ ಅಮ್ಮನವ್ರನ್ನೇ ಕೇಳಿ. ನೀವು ನನ್ನ ಥರನೇ ದಿಕ್ಕಿಲ್ದೇ ಇರೋರು ಅಂತ ಬಂದು ಸೇರ್ಕೊಂಡಿರೋರು, ಹೌದು ತಾನೇ? ಅದಕ್ಕೆ ನೋಡಿದ್ರ ಅದಕ್ಕೆ ಇವಳು ಎಷ್ಟೊಂದು ಮಾತಾಡ್ತಾ ಇದ್ದಾಳೆ. ಇವಳೆಷ್ಟು ಮಾತಾಡ್ತಾ ಇದ್ರು ನೀವು ಸುಮ್ಮನೆ ಇದ್ದೀರಲ್ಲ. ನಾನು ನಿಮ್ ಗಂಡನ ತಂಗಿ, ನಿಮ್ ನಾದ್ನಿ. ಈ ಮನೆ ಕೆಲಸದವಳು ನಾನು ಒಂದೇನಾ? ಆಯ್ತಾಯ್ತು, ಬೀದಿಲೇ ನಿಂತ್ಕೊಂಡು ಜಗಳ ಆಡಬೇಡಿ. ಇದೇನು ಪಂಚಾಯ್ತಿ ಕಟ್ಟೆನಾ? ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ, ಒಳಗೆ ನಡೀರಿ. ಏ ಜಿಲೇಬಿ, ನನ್ನ ಲಗೇಜ್ ಎಲ್ಲ ತಗೊಂಡು ಬೇಗ ಬಾರೆ. ಅದ್ ನಂಗೆ ಗೊತ್ತಿದೆ, ನೀವು ಮೊದಲು ಒಳಗೆ ನಡೀರಿ. ಹಂಗೆ ತಿಂಡಿ ಪ್ಯಾಕೆಟ್ ಇದೆ, ತಗೊಂಡ್ ಬಾ. ಅಲ್ಲ, ಏನು ಉಳಿಸಿದೀರಾ ಅಂತ ತಗೊಂಡ್ ಬರ್ಲಿ? ದಾರಿ ಉದ್ದಕ್ಕೂ ಇರೋದನ್ನೆಲ್ಲ ಮುಕ್ಕಿದೀರಾ? ಹಿಂಗ್ ಕಣ್ ಬಿಟ್ಟು ಕತ್ರಿನ ಕೈಸ್ತರ ಇರೋ ನಾನು ಇಷ್ಟ ದಪ್ಪ ಆಗ್ಬಿಟ್ಟಿದ್ದೀನಿ. ಹುಡುಗಿ ಎಲ್ಲೂ ಕಾಣ್ತಾನೆ ಇಲ್ವಲ್ಲ? ಯಾರ ಹುಡುಗಿ? ಎಲ್ಲವಳು? ಫ್ರಾಕ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಅತ್ತೆ ಇದೇ ತರ ಫ್ರಾಕ್ ಕೊಡ್ಸಿದ್ರು ನಂಗೆ ಎಷ್ಟು ಖುಷಿ ಆಗಿದ್ ಗೊತ್ತಾ? ಮನೆ ಎಲ್ಲ ಕಡೆ ಹುಡುಕ್ತೆ ಸಿಗ್ಲೇ ಇಲ್ಲ. ಅದನ್ನ ಅಮ್ಮ ತಗೊಂಡೋಗಿದ್ದಾನೆ ಅನ್ಸುತ್ತೆ. ಈಗ ಅದೇ ಫ್ರಾಕ್ ಸಿಕ್ತು. ಈ ಅಂಗಿ ಬಿಟ್ಟು ಅಂತ 2 ಸಲ ಎಷ್ಟೊಂದು ದಿನ ಆಯ್ತು ಗೊತ್ತಾ? ಅಮ್ಮ ಇದ್ದಿದ್ದೆ ಸ್ನಾನ ಮಾಡಿಸಿ ಹೊಸ ಡ್ರೆಸ್ ಹಾಕ್ತಿದ್ದವಳು. ಇವಾಗ ಅಮ್ಮ ಇಲ್ಲ, ಸ್ನಾನ ಮಾಡಿಸೋದೇ ಇಲ್ಲ. ಆದ್ರೆ ಇವಾಗ ಇದೇ ಡ್ರೆಸ್ ಹಾಕ್ಕೊಂತೀನಿ. ದೊಡ್ಡಮ್ಮ ಮನೆ ನೋಡಿದ ಒಂದ್ ಸೈಡ್ ನೋಡ್ಕೊಂಡ್ ಬಂದ್ಬಿಡ್ತೀನಿ.
ಫ್ರಾಕ್ ನೋಡಿ ಕಿತ್ಕೊಂಡು ಬಿಡ್ತಾರೆ ಅನ್ಸುತ್ತೆ. ಏನು ಮಾಡೋದು? ಹಾಂ, ಮೊದಲು ಒಂದು ರೂಮ್ಗೆ ಹೋಗಿ ಡ್ರೆಸ್ ಹಾಕೋಬೇಕು. ಹುಡುಗಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಇಷ್ಟು ದೊಡ್ಡ ಮನೇಲಿ ಎಲ್ಲಪ್ಪ ಹುಡ್ಕೋದವಳನ್ನ? ಮನೇಲಿ ಬೇರೆ ಯಾರೂ ಇಲ್ಲ. ಅವಳೊಬ್ಳೆ ಹೇಗಿದ್ದಾಳೆ? ಮೇಲೆ ಏನಾದರೂ ಇರ್ಬೋದಾ? ನೋಡ್ತೀನಿ. ಬರ್ತಿದಾರಪ್ಪ, ಪ್ಲೀಸ್ ಕಾಪಾಡಪ್ಪ ಗಣೇಶ. ಆ ಹುಡುಗಿ ಅಲ್ಲೂ ಕಾಣ್ತಾನೆ ಇಲ್ವಲ್ಲ. ನಿಜವಾಗ್ಲೂ ಆ ಹುಡುಗಿ ನೋಡಿದ್ನಾ? ಇಲ್ಲಾಂದ್ರೆ ದೊಡ್ಡಪ್ಪ ಹೇಳಿದ್ದು ಅದು ನನ್ನ ಭ್ರಮೆನ? ಯಾರು ನೀನು? ನೀನನ್ನೇ ಕೇಳ್ತಿರೋದು. ಯಾರು ನೀನು? ನೀನನ್ನೇ ಕೇಳ್ತಿರೋದು. ಯಾರು ನೀನು? ಯಾಕೆಲ್ಲ ಉಸ್ಕೊಂಡು ಕೂತಿದ್ಯಾ? ಎದ್ದೇಳು. ಬೆಳ್ಳಕ್ಕಿ ಮರೆ, ನನ್ನೆಲ್ಲರೂ ಪ್ರೀತಿಯಿಂದ ಭೂತು ಭೂತು ಅಂತ ಕರೀತಾರೆ. ಭೂತನ? ಹಾಗಂತ ಯಾರಾದ್ರೂ ಹೆಸರಿಟ್ಕೋತಾರ? ನಮ್ಮ ಮನೆಯಲ್ಲ ಪ್ರೀತಿಯಿಂದ ಭೂತ ಭೂತ ಅಂತ ಕರಿತಿದ್ದು. ಏಯ್, ನೀನೇನ್ ಭೂತನ? ಭೂತು ಅಂತ ಕರಿಯಕ್ಕೆ ಯಾರು ನೀ? ನಿಜ ಹೇಳು. ನೀನಿಂದ ಬಯಸ್ಕೊಂಡೆ ಗೊತ್ತಾ? ಅದಾ, ನೀನು ಟಾಟಾ ಮಾಡಿದ್ದು ದೊಡ್ಡಪ್ಪ ಮತ್ತು ಅಪ್ಪಂಗೆ ಕಾಣಲೇ ಇಲ್ಲ. ನೀನು
ಬೈದ್ರು